ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಚುಂಚನಕಟ್ಟೆಯಲ್ಲಿರುವ ಶ್ರೀರಾಮ ದೇವರಿಗೆ ವೈಕುಂಠ ಏಕಾದಶಿಯ ಅಂಗವಾಗಿ ವಿಶೇಷ ಪೂಜೆ ಹೂವಿನ ಅಲಂಕಾರವನ್ನು ಏರ್ಪಡಿಸಿದ್ದರು. ಪರಶುರಾಮನಿಗೆ ಭೇಟಿ ಕೊಟ್ಟಿದ್ದು, ಒಂದು ಚುಂಚಾರಣ್ಯ ಕ್ಷೇತ್ರದಲ್ಲಿ ಬಲಭಾಗದಲ್ಲಿ ಭೇಟಿ ಕೊಟ್ಟಿದ್ದು. ಕರ್ನಾಟಕದಲ್ಲಿ ಬಲಭಾಗದಲ್ಲಿ ಸೀತೆ ಮಾತೆ ಇರೋದು ವಿಶೇಷವಾಗಿದೆ. ಕಾವೇರಿ ತೀರದಲ್ಲಿ 24 ರಭಸವಾಗಿ ಕಾವೇರಿ ಮಾತೆ ತುಂಬಿ ಇರ್ತಾಳೆ. ಸುಖನಾಸಿಕ ಗರ್ಭುಳಿ ನೀರಿನ ಸೌಂಡು ಕೇಳಿಸೋದಿಲ್ಲ. ಸುಖನಾಸಿಕ ಗರ್ಭುಳಿ ನೀರಿನ ಸೌಂಡು ಕೇಳಿಸೋದಿಲ್ಲ ಅಂದರೆ ಒಂದು ಕಾವೇರಿ ಮಾತೆ ಒಂದು ಹೆಣ್ಣಾಗಿದ್ದರಿಂದ ಋಷಿಮುನಿಗಳು ಕೇಳ್ಕೊತಾರೆ. ಆ ಸಮಯದಲ್ಲಿ ಕಾವೇರಿ ತಾಯಿ ವಾಗ್ದಾನ ನೀಡ್ತಾರೆ, ನೀವು ಇರೋ ಸ್ಥಳದಲ್ಲಿ ಮಾತ್ರ ಶಬ್ದವನ್ನು ಉಂಟು ಮಾಡುವುದಿಲ್ಲ ಅಂತ ಕೇಳ್ಕೊಂಡಾಗ ಈ ಸುಖನಾಸಿಕ ಗರ್ಭುಳಿ ನೀರಿನ ಸೌಂಡು ಕೇಳಿಸೋದಿಲ್ಲ. ಕಟ್ಟೆ ಕಡಿದ ಮೇಲೆ ಚುಂಚನಕಟ್ಟೆ ಅಂತ ಅಭಿವೃದ್ಧಿ ಆಯಿತು. ಧಾರ್ಮಿಕ ದತ್ತಿ ಇಲಾಖೆಯಿಂದ ಪೂಜಾ ವಿಧಾನಗಳು ನಡೀತಾ ಇದೆ. ಈಗ ಸುಮಾರು ಕರ್ನಾಟಕ ಪ್ರಸಿದ್ಧವಾಗಿರೋದು ಚುಂಚಾರಣ್ಯ ಕ್ಷೇತ್ರ ಧಾರ್ಮಿಕ ದತ್ತಿ ಇಲಾಖೆಯಿಂದ ಪ್ರವಾಸ ಉದ್ಯಮದಿಂದ ನಡೀತಾ ಇದೆ. ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ನಿಷ್ಠೆಯಿಂದ ಭಕ್ತಾದಿಗಳು ಸಾರ್ವಜನಿಕರು ತುಂಬ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಒಂದು ಬಲಭಾಗದಲ್ಲಿ ಸೀತಾ ಮಾತೆ ಇರೋದು ವಿಶೇಷವಾಗಿದೆ. ಇಲ್ಲಿ 360 ಮನದೇವರಾಗಿದೆ ರಾಮದೇವರು. ಆ ಸಮಯದಲ್ಲಿ ಎಲ್ಲ ಮನದೇವರು ಸೇರಿ ಆಂಜನೇಯ ಯಾಕೆ ಇಲ್ಲಿ ಪ್ರಶ್ನೆ ಕೇಳಿದಾಗ ಈ ಸ್ಥಳದಲ್ಲಿ ಆಂಜನೇಯ ಸ್ವಾಮಿ ಯಾಕೆ ಇಲ್ಲ ಅಂದಾಗ ಕೇಳಿಕೊಂಡಾಗ ರಾಮನಿಂದ ಒಂದು ಅಡಿಯಾಗಿ ದೊಡ್ಡದಾಗಿ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಪ್ರಮೋಸ ಉದ್ಯಮದಿಂದ. ಇದು ಒಂದು ಚುಂಚಾರಣ್ಯ ಸೇರಿ ಕಟ್ಟೆ ಕಟ್ಟಿದ ಮೇಲೆ ಒಂದು ಚುಂಚನಕಟ್ಟೆ ಅಂತ ಅಭಿವೃದ್ಧಿ ಆಯಿತು. ಧಾರ್ಮಿಕ ದತ್ತಿ ಇಲಾಖೆಯಿಂದ ಪೂಜಾ ವಿಧಾನಗಳು ನಡೆದುಕೊಂಡು ಹೋಗ್ತಾರೆ.